ನಮಸ್ಕಾರ ಎಲ್ಲರಿಗೂ. ಇವತ್ತೇ ನಾವು ನಿಮಗೆ ಮಧ್ಯಾಹ್ನ ಊಟಕ್ಕೆ ಏನ್ರಿ ನೀವು ಏನೋ ಒಂದು ಮಾಡ್ಬೇಕಂತ ಹೇಳಿ ಅನ್ಕೊಳತ್ತಿದ್ರೆ ತಂಪಾದಂತಹ ಈ ಒಂದು ತಂಬುಳಿಯನ್ನು ನಾವು ನಿಮಗೆ ತೋರಿಸ್ಕೊಡ್ತೀವಿ ರೀ. ಸೌತೆಕಾಯಿಂದ ಮಾಡಿರುವಂತಹ ಈ ಒಂದು ತಂಬುಳಿ ಬರೀ ಒಂದು ಸೌತೆಕಾಯಿಂದ ರೆಡಿ ಆಗುವಂಥದ್ದು ರೀ. ನಿಮ್ಮ ಊಟದ ರುಚಿಯನ್ನು ಡಬಲ್ ತ್ರಿಬಲ್ ಮಾಡುವಂಥದ್ದು ರೀ. ಹಾಗಾದರೆ ಯಾವ ರೀತಿ ಅಂತ ಹೇಳಿ ನೋಡಕ್ರಿ, ಅದಕ್ಕಿಂತ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ತಾವೇನ್ರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಲ್ದಿ ಮಾಡಿಬಿಡ್ರಿ. ಇಂಗ್ರೀಡಿಯೆಂಟ್ಸ್ ಅಂತೂ ನಿಮಗೆ ನಾವು ಒಂದೊಂದು ಮತ್ತೆ ಹೇಳ್ತೇನೆ ರೀ, ತಪ್ಪಲಾರ್ದ ಇಷ್ಟ ತಗೋರಿ, ಭಾಳ ಮಸ್ತ್ ಆಕೈತಿ. ಈ ಒಂದು ಗಡಿಗೆ ತೊಗೊಂಡ ಅಥವಾ ಏನರ ಒಂದು ಹಂಡಿ ತೊಗೊಂಡು ಏನು ಮಾಡಿರಿ ಅಂತಂದ್ರೆ 1 ಕಪ್ ಅಷ್ಟು ಚಲೋ ಅಂತಂದು ಮೊಸರು ತೊಗೋರಿ. ನೀವು ಡೈರೆಕ್ಟ್ ಮಜ್ಜಿಗೆ ತೊಗೊಂಬಂದ್ರಿ ಅಂತಂದ್ರೆ ಇನ್ನೂ ಕೆಲಸ ಜಲ್ದಿ ಆಗಿಬಿಡ್ತೈತೆ ರೀ. ಇಲ್ಲ ಮೊಸರು ಇತ್ತು ಅಂತಂದ್ರೆ ಅದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿ ನೀವು ಮಜ್ಜಿಗೆಯನ್ನು ಮಾಡ್ಕೊಳ್ಬೇಕ್ರಿ. ಒಂದು ಕಡೆಗೋಲು ತೊಗೊಂಡು ಚೆನ್ನಾಗಿ ಕಡೀರಿ, ಅಥವಾ ಒಂದು ಬೀಟ್ರ್ ತೊಗೊಂಡು ಗರ 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 ಅಂತೇಳಿ ಬೀಟ್ ಮಾಡಿ. ಇನ್ನು ಮನೆಯಾಗಿರುವಂತಹ ಒಂದು ಸೌತೆಕಾಯನ್ನು ತೊಗೊಂಡು ಏನು ಮಾಡಿರಿ, ಅದ್ರ ಮ್ಯಾಗಿನ ಸಿಪ್ಪೆ ಇರ್ತದಲ್ಲ ಅದನ್ನು ಪೀಲ್ ಆಫ್ ಮಾಡಿಬಿಡ್ರಿ, ತೆಗೆದುಬಿಡ್ರಿ. ಅಷ್ಟಾದ ನಂತರ ಈ ಸೌತೆಕಾಯಿಗಳನ್ನ ಒಂದು ಸ್ವಲ್ಪ ಪೀಸಸ್ ಆಗಿ ನೀವು ಕಟ್ ಮಾಡಿ ಇಟ್ಕೊಂಡ್ಬಿಡ್ರಿ. ಯಾವ್ದು ಬೇಕಾದ ಸೌತೆಕಾಯಿ ಇರಲಿ, ಒಂದು ಸೌತೆಕಾಯಿ ಇದ್ರೆ ಭಾಳ ಚಲೋ ಆಗ್ತೈತೆ ರೀ. ಆ ಕಟ್ ಮಾಡಿರುವಂತಹ ಸೌತೆಕಾಯಿಗಳನ್ನ ಒಂದು ಮಿಕ್ಸರ್ ಜಾರ್ದಾಗ ಹಾಕಿ ಅದಕ್ಕೆ ನೀವು ಏನು ಮಾಡಿರಿ, 1/3 ಕಪ್ ಅಷ್ಟು ತೆಂಗಿನಕಾಯಿ ಇರ್ತೈತಿಲ್ಲ ಅದ್ರ ತುರಿಯನ್ನು ಹಾಕಿರಿ. ಅದಾದ ನಂತರ ಒಂದು ಬೆಳ್ಳುಳ್ಳಿ, ನೀವು ಒಬ್ಬೊಬ್ಬರು ಸ್ಕಿಪ್ ಮಾಡೋರಿರ್ತೀರಿ, ಬೆಳ್ಳುಳ್ಳಿ ಸ್ಕಿಪ್ ಮಾಡಿ ನಡಿತೈತಿ, ಆದ್ರೆ ರುಚಿ ಅಂತರೂ ಆಗ್ತೈತೆ ರೀ. ಒಂದು 5-6 ಇಲ್ಲ 4-5 ಬೆಳ್ಳುಳ್ಳಿ ಹೆಸರು ಹಾಕಿರಿ. ಆಮೇಲೆ ಒಂದು 2 ಹಸಿಮೆಣಸು, ತುರಿದಂತಹ ಶುಂಠಿ ಅಥವಾ ಜಿಂಜರನ್ನು ಹಾಕಿರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಒಂದು 2 ದಂಟು ಸಮೇತನ ಹಾಕಿ ಇದ್ರಾಗ ಒಂದಿಟ್ಟು ಬಿಳಿ ಎಳ್ಳನ್ನು ನಾವು ಹಾಕ್ಕೊಂಡ್ರು 1 ಟೀ ಸ್ಪೂನ್ ಅಷ್ಟು ರೀ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅದ್ರ ಜೊತೆ ಈಗ ಮಾಡ್ಕೊಂಡಿದ್ದೀವಿ ನೋಡಿರಿ ಅದ ಮಜ್ಜಿಗೆಯನ್ನು ನಾವಿಲ್ಲಿ ನೀರು ಹಾಕ್ಬೋದು ರೀ, ಅದರ ಮಜ್ಜಿಗೆ ಹಾಕಿನ ನೀವು ರುಬ್ಬಿ ಬಿಡ್ರಿ. ಬರಬ್ಬರಿಯಾಗಿ ಇದನ್ನು ಪೇಸ್ಟ್ ಮಾಡ್ಕೊಂಡು ತೊಗೊಂಬರಿತೈತ್ರಿ. ಇಷ್ಟು ಆದ ನಂತರ ಆಗಲೇ ನಾವು ಒಂದು ಗಡಿಗೆ ಒಳಗೆ ಮಜ್ಜಿಗೆ ಮಾಡಿ ಇಟ್ಕೊಂಡ್ರಿ ನೋಡಿರಿ, ಅದನ್ನು ಇದರೊಳಗೆ ಸೇರಿಸ್ಬಿಡ್ರಿ ತೀತ್ರಿ. ಅಂದರೆ ರುಬ್ಬಿದಂಥದ್ದು ಏನು ಪೇಸ್ಟ್ ಇದ್ರಲ್ಲ ಅದನ್ನೆಲ್ಲನೂ ಮಜ್ಜಿಗೆ ಒಳಗೆ ಸೇರಿಸಿ ಕಂಪ್ಲೀಟಾಗಿ ಒಮ್ಮೆ ನೀವು ಮಿಕ್ಸ್ ಮಾಡ್ಬೇಕ್ರಿ. ಇದನ್ನು ಮಣ್ಣಿನ ಪಾತ್ರೆ ಒಳಗೆ ಹಾಕಿ ಇಟ್ಟು ನೀವು ತಂಪು ಮಾಡಿ ತಿನ್ನಕತ್ರಿ ಅಂತಂದ್ರೆ ಆಹಾ ಅನಿಸ್ತದೆ ರೀ, ಭಾಳ ಮಸ್ತಾಗಿರೋವಂಥದ್ದು ರೀ. ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಜಾಸ್ತಿ ಬೇಕಂದ್ರೆ ಹಾಕಿ ಅದನ್ನ ಮಿಕ್ಸ್ ಮಾಡಿರಿ. ಅದಾದ ನಂತರ ಒಗ್ಗರ್ನಿಗೆ ಅಂತೇಳಿ ಭಾಳ ಏನಿಲ್ಲ, ಒಂದು ಸ್ವಲ್ಪ ಎಣ್ಣೆನ ಹಾಕಿಟ್ಟು ಸಾಸಿವೆ ಹಾಕಿ ಚಟ್ ಪಟ್ ಅಂತ ಹೇಳಿ ಅನ್ನ ಹಾಕತ್ತಿದ್ರೆ ಅದಕ್ಕೆ ಜೀರಿಗೆ ಹಾಕಿ ಇನ್ನೊಂದು ಸ್ವಲ್ಪ ಡಾನ್ಸ್ ಮಾಡಿಸಿ ಅದಕ್ಕೆ 1 ಟೀ ಸ್ಪೂನಷ್ಟು ಈ ಬಿಳಿ ಎಳ್ಳನ್ನು ಮತ್ತೊಮ್ಮೆ ಹಾಕತ್ತಿದ್ದೀವಿ ರೀ. ಅದಾದ ನಂತರ ಬ್ಯಾಡಗಿ ಮೆಣಸನ್ನು ಹಾಕಿರಿ. ಅದಾದ ನಂತರ ಕರಿಬೇವನ್ನು ಹಾಕಿರಿ. ಇಷ್ಟ ಒಗ್ಗರಣೆಯನ್ನು ನೀವು ಸಿಂಪಲ್ಲಾಗಿ ಕೊಟ್ಟುಬಿಡ್ರಿ ನೋಡಿ. ಇಷ್ಟ ಆದ ನಂತರ ಅದು ಸೊಮ್ಮೆ ಚಾರಂತ ಅನ್ಲಿ ಬರಬ್ಬರಿಯಾಗಿ ಈ ಒಂದು ಒಗ್ಗರಣೆಯನ್ನು ಕೊಟ್ಟು ಎಕ್ಸ್ಟ್ರಾ ಒಂದು ಸ್ವಲ್ಪ ಏನು ಪಾನಾಗಿರ್ತದ್ರಲ್ಲ ಅದಕ್ಕೆ ಇದೇ ತಂಬುಳಿಯನ್ನು ಹಾಕಿ ತಗೊಂಬಿಡ್ರಿ. ಭಾಳ ಮಸ್ತಾಗಿ ಒಂದು ಒಗ್ಗರಣೆ ಆಗ್ತೈತಿ. ಆಮೇಲೆ ನೀವು ಈ ಒಂದು ತಂಬುಳಿಯನ್ನು ಅನ್ನದ ಜೊತೆ ತಿನ್ನುವಾಗ ಆ ಒಂದು ಬ್ಯಾಡಗಿ ಮೆಣಸು ಏನದವ್ರಲ್ಲ ಅವು ನಿಮಗೆ ಇನ್ನಷ್ಟು ಮಸ್ತ್ ಅನ್ನಿಸ್ತಾವೆ. ಸ್ವಲ್ಪ ಕ್ರಿಸ್ಪಿಯಾಗಿ ಉಳಿಸಿ ಜಲ್ದಿ ತಿಂದ್ರಿ ಅಂತಂದ್ರೆ ಇನ್ನೂ ಚಲೋ. ಅದಾದ ನಂತರ ಲಾಸ್ಟಿಗೆ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ನೀವು ಸೇರಿಸ್ಬೇಕಾಗೈತ್ರಿ. ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ಬೇಕ್ರಿ. ಈ ಒಂದು ತಂಬುಳಿಯನ್ನು ನಿಮಗೆ ಯಾವಾಗ ಬೇಕೋ ಅವಾಗ ನೀವು ಮಾಡ್ಕೊಳ್ಬೋದು ರೀ. ಬಿಸಿಲದಿಂದಾಗ ಅಂತರೂ ತೀರಾ ಒಳ್ಳೆಯದ್ರಿ, ಆರೋಗ್ಯಕ್ಕೆ ದೇಹಕ್ಕೆ ಬಹಳ ತಂಪಾಗಿರುವಂತಹ ಒಂದು ರೆಸಿಪಿ. ಆಮೇಲೆ ಇದನ್ನು ನೀವು ಹಂಗನೂ ಕುಡಿಬೋದು ರೀ, ಮತ್ತು ಅನ್ನದ ಜೊತೆನೂ ತಿನ್ಬೋದು ರೀ, ಅಥವಾ ಊಟದ ಜೊತೆ ಸೈಡ್ ಈ ರೀತಿಯಾಗಿ ನೀವು ಮಾಡ್ಕೊಳ್ಬೋದು ರೀ. ಸಿಂಪಲ್ ಆಗಿರುವಂತಹ ರೆಸಿಪಿ ಐತ್ರಿ, ಇನ್ಸ್ಟಂಟಾಗಿ ಮಾಡ್ಕೊಳ್ಳೋಂಥ ರೆಸಿಪಿ. ಬರೀ ಒಂದು ಸೌತೆಕಾಯಿಂದ ಮತ್ತು ಮೊಸರದು ಇತ್ತು ಅಂತಂದ್ರೆ ನಿಮಗೆ ಯಾವಾಗ ಬೇಕೋ ಆವಾಗ ಅನ್ನದ ಮೇಲೆ ಹಾಕೊಂಡು ತಿನ್ನಾಕ ಮಸ್ತಾಗಿರುವಂತಹ ತಂಬುಳಿ ತಯಾರಾಗ್ತೈತೆ ರೀ. ನೀವು ಈ ಒಂದು ರೆಸಿಪಿಯನ್ನು ತಪ್ಪಲಾರ್ದ ಟ್ರೈ ಮಾಡಿರಿ. ಹಂಗೆ ನಿಮಗೇನ್ರಿ ಬೇರೆ ರೀತಿಯ ತಂಬುಳಿಗಳು ಬೇಕಾಗಿದ್ರೆ ಈರುಳ್ಳಿಯಿಂದ, ಆಮೇಲೆ ಸೋರೆಕಾಯಿಯಿಂದ, ಹಂಗೆ ಮತ್ತು ಮಾವಿನಕಾಯಿಯಿಂದ ಈ ರೀತಿಯಾಗಿರುವಂಥ ತಂಬುಳಿಗಳು ಬೇಕಾಗಿದ್ರೆ ದಯವಿಟ್ಟು ಒಂದು ಸಲ ನಮ್ಮ ಸವಿರುಚಿಯ ಸೊಬಗು ಯೂಟ್ಯೂಬ್ ಚಾನಲನ್ನು ಸರ್ಚ್ ಮಾಡಿ ನೋಡಿರಿ. ಎಲ್ಲ ರೀತಿಯ ತಂಬುಳಿಗಳು ನಿಮಗೆ ಸಿಗ್ತಾವಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.